ಓಂ ಆಮನಂತಿ ಚೈನಮಸ್ಮಿನ್ ಓಂ. ಇದು 1ನೇ ಅಧ್ಯಾಯದ 2ನೇ ಪಾದದ 32ನೇ ಸೂತ್ರ. ನಹಿ ಅನ್ಯೋಪಾಸಕಃ ಅನ್ಯಂ ಪ್ರಾಪ್ನುತೆ ಇತಿ ಯುಜ್ಯತೆ ಇತ್ಯತಃ ಆಹ. ಅಗ್ನಿಯಲ್ಲಿ ಇರುವ ವಿಷ್ಣುವನ್ನು ಉಪಾಸಿಸಿದರೆ ಅಗ್ನಿ ಪ್ರಾಪ್ತಿ ಆಗ್ತದೆ ಅಂತ ಅನ್ನೋದು ಪ್ರಮಾಣಕ್ಕೆ ವಿರುದ್ಧ ಅಂತ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ರೂಪವಾಗಿ ಈ ಸೂತ್ರ ಹೊರಟಿದೆ. ಮೊದಲೀಗ ತತ್ವಪ್ರಕಾಶಕ ಏನು ಹೇಳ್ತಿದೆ ಅನ್ನೋದನ್ನು ನೋಡೋಣ. ಇದುಕ್ತಂ ಅಜ್ಞಾದಿ ಸೂಕ್ತಾದಿಭಿ ಬ್ರಹ್ಮೋಪಾಸಕಸ್ಯ ಅಜ್ಞಾದಿ ಪ್ರಾಪ್ತಿ ರೀತಿ. ಅಜ್ಞಾದಿ ಸೂಕ್ತಗಳ ಮೂಲಕ ಬ್ರಹ್ಮನನ್ನ ಉಪಾಸನೆ ಮಾಡಿದವನಿಗೆ ಅಗ್ನಿ ಪ್ರಾಪ್ತಿ ಆಗ್ತದೆ ಅಂತ ಏನು ಹೇಳಿದ್ರೆ, ತತ್ ಶ್ರುತ್ಯುಕ್ತಮಪಿ, ಶ್ರುತಿಯಲ್ಲಿ ಹಾಗೆ ಹೇಳಿರಬಹುದು, ಆದರೂ ಅದು ಉಚಿತ ಅಲ್ಲ. ಮದ್ಭಕ್ತ ಯಾಂತಿ ಮಾಮಪಿ, ಭಗವದ್ಗೀತೆಯಲ್ಲಿ ಹೀಗೆ ಉಲ್ಲೇಖ ಇದೆ. ದೇವಾನ್ ದೇವಯಜೋ ಯಾಂತಿ, ದೇವತೆಗಳನ್ನು ಆರಾಧಿಸಿದವನು ದೇವತೆಗಳನ್ನು ತಲುಪ್ತಾನೆ, ಪಿತೃದೇವತೆಗಳನ್ನು ಆರಾಧಿಸಿದವನು ಪಿತೃದೇವತೆಗಳನ್ನು ತಲುಪ್ತಾನೆ, ಮತ್ತೆ ನನ್ನನ್ನು ಆರಾಧಿಸಿದವನು ನನ್ನನ್ನು ತಲುಪ್ತಾನೆ ಅಂತ. ಹೀಗೆ ಭಗವದ್ಗೀತಾ ಮೊದಲಾದ ಕಡೆ ಪ್ರಮಾಣ ಇರೋದರಿಂದ ಯಾರನ್ನು ಉಪಾಸಿಸಿರ್ತಾನೋ ಅವರನ್ನೇ ಹೋಗಿ ತಲುಪಬೇಕು ಅಂತ ಅನ್ನುವುದು ಶಾಸ್ತ್ರ ಸಿದ್ಧ. ಇಲ್ಲಿ ವಿಷ್ಣುವನ್ನು ಉಪಾಸಿಸಿದ್ದಾನೆ, ಅಗ್ನಿ ಮೊದಲಾದ ಕಡೆ ವಿಷ್ಣುವನ್ನು ಉಪಾಸಿಸಿದ್ದಾನೆ. ಅಗ್ನಿಯನ್ನು ಹೋಗಿ ತಲುಪ್ತಾನೆ ಅಂದರೆ ಹೇಗೆ ಸರಿಯಾಗುವುದು? ವಿಷ್ಣುವನ್ನೇ ತಲುಪಬೇಕಲ್ವಾ ಅಂತ ಪ್ರಶ್ನೆ. ಅನ್ಯೋಪಾಸಕಸ್ಯ ಅನ್ಯ ಪ್ರಾಪ್ತೇ ಅಯೋಗಾತ್, ಉಪಾಸಿಸುವುದು ಒಬ್ಬನನ್ನ, ತಲುಪುವುದು ಮತ್ತೊಬ್ಬನನ್ನ ಅನ್ನೋದು ಸರಿಯಲ್ಲ. ಹಿಂದೆ ಸೂತ್ರವೇ ಬಂದಿದೆ, ಶ್ರುತೋಪನಿಷತ್ಕ ಗತ್ಯ ವಿಧಾನಾಚ ಅಂತ. ಯಾರು ಶಾಸ್ತ್ರದ ಮೂಲಕ ಭಗವಂತನನ್ನು ತಿಳಿತಾರೆ ಅವರಿಗೆ ಈ ಬ್ರಹ್ಮನ ಪ್ರಾಪ್ತಿ ಆಗ್ತದೆ. ಅಲ್ಲಿ ಬೇರೆ ಬೇರೆ ಅರ್ಥಗಳಿದ್ದವು. ಶ್ರುತೋಪನಿಷತ್ತಾದವರಿಗೆ ಕಗತಿ, ಸುಖಪೂರ್ಣನಾದ ಬ್ರಹ್ಮನ ಪ್ರಾಪ್ತಿ ಆಗ್ತದೆ ಅಂತ ಒಬ್ಬರು ಅರ್ಥ ಮಾಡಿದ್ರು. ಶ್ರುತೋಪನಿಷತ್ಕರು ಅಂದ್ರೆ ಉಪನಿಷತ್ತನ್ನ ಮೂಲಕ, ಶಾಸ್ತ್ರದ ಮೂಲಕ ಭಗವಂತನ ಉಪಾಸಿಸಿದವರಿಗೆ ಕಗತಿ ಅಂತ ಹಿಂದೆ ನಾವು ಅರ್ಥ ಮಾಡಿದ್ರೆ, ಇಲ್ಲಿ ಬರೇ ಗತಿ ಅಂತ ಅರ್ಥ ಮಾಡ್ತಾರೆ ಈಗ. ಯಾಕಂದ್ರೆ ಶ್ರುತೋಪನಿಷತ್ಕರು ಅನ್ನೋದು ಆ ವ್ಯಕ್ತಿಗಳನ್ನು ಹೇಳುವಂಥದ್ದು. ಅವರಿಗೆ ಗತಿ, ಬ್ರಹ್ಮಗತಿಯನ್ನ, ಬ್ರಹ್ಮಪ್ರಾಪ್ತಿಯನ್ನು ವರ್ಣನೆ ಮಾಡಿದ್ದಾರೆ. ಹೀಗೆ ಶಾಸ್ತ್ರದ ಮೂಲಕ ಭಗವಂತನನ್ನ ಉಪಾಸಿಸಿದವರಿಗೆ ಭಗವತ್ ಪ್ರಾಪ್ತಿ ಆಗಬೇಕು. ಅಗ್ನಿ ಪ್ರಾಪ್ತಿ ಅಂದ್ರೆ ಹೇಗೆ? ಇತ್ಯಾದವು ತದನಭ್ಯುಪಗಮಾಚ. ಇದೇ ಮೊದಲಾದ ಸೂತ್ರಗಳಲ್ಲಿ ವೇದವ್ಯಾಸರೇ ಅದನ್ನು ಒಪ್ಪಿಲ್ಲ. ಆದ್ದರಿಂದ ವಿಷ್ಣುವನ್ನು ಆರಾಧಿಸಿದರೆ ಅಗ್ನಿ ಪ್ರಾಪ್ತಿ ಆಗೋದು ಹೇಗೆ ಅಂತ ಪ್ರಶ್ನೆ ಬಂದ್ರೆ, ಅದಕ್ಕಾಗಿ ವೇದವ್ಯಾಸರು ಈ ಶಂಕೆಯ ಪರಿಹಾರಕ್ಕಾಗಿ ವೇದವ್ಯಾಸರು ಕೊಟ್ಟಿರುವ ಸೂತ್ರವನ್ನ ಆಚಾರ್ಯರು ನಮಗೆ ತೋರಿಸಿ ಅದನ್ನು ವ್ಯಾಖ್ಯಾನ ಮಾಡ್ತಿದ್ದಾರೆ. ನಹಿ ವಿಷ್ಣುಪಾಸಕಸ್ಯ ಅಜ್ಞಾದಿ ಪ್ರಾಪ್ತಿಯುಕ್ತಿ ಅಯುಕ್ತ. ವಿಷ್ಣುವನ್ನು ಉಪಾಸನೆ ಮಾಡಿದವನಿಗೆ ಅಗ್ನಿಯ ಪ್ರಾಪ್ತಿ ಆಗ್ತದೆ ಅಂತ ಹೇಳೋದು ಅಯುಕ್ತ ಏನಲ್ಲ. ಯಾಕೆಂದ್ರೆ ಅಗ್ನಿ ಪ್ರಾಪ್ತಿ ಅಂದ್ರೆ ಅಗ್ನಿಯಂತರ್ಗತನಾದ ಭಗವಂತನ ಪ್ರಾಪ್ತಿ ಅಂತಾನೆ ಅದಕ್ಕರ್ಥ. ಯಾಕೆಂದ್ರೆ ಯತಃ ಅಜ್ಞಾದಾವಪಿ ವಿಷ್ಣು ಆಮನಂತಿ ಶ್ರುತಯ. ಅಗ್ನಿ ಮೊದಲಾದ, ಅಗ್ನಿ ವರ್ಣ ಮೊದಲಾದ ಕಡೆಯೂ ಕೂಡ ವಿಷ್ಣುವನ್ನ ಶ್ರುತಿಗಳು ಆಮನಂತಿ ಪ್ರತಿಪಾದನೆ ಮಾಡಿವೆ. ಅಲ್ಲಿ ಚ ಶಬ್ದ ಇದೆ, ಆಮನಂತಿ ಚ ಅಂತ. ಚ ಅಂದ್ರೆ ಜಯತೀರ್ಥ ಅರ್ಥ ಬರೀತಾರೆ. ಚ ಶಬ್ದ ಶಂಕಾವ್ಯಾವರ್ತಕ. ಹೀಗೇನೊಂದು ಭಗವಂತನನ್ನು ಉಪಾಸಿಸಿದವನು ಅಗ್ನಿಯನ್ನು ತಲುಪುವುದು ಹೇಗೆ ಅಂತ ಪ್ರಶ್ನೆ ಮಾಡಿದ್ರಲ್ಲ, ಅದಕ್ಕೆ ಆಮನಂತಿ ಚ ಹೇಳಿಯೇ ಇದ್ದಾರಲ್ಲ. ಹೀಗೆ ಅಗ್ನಿ ಮೊದಲಾದ ಕಡೆಯೂ ಕೂಡ ಭಗವಂತ ಇದ್ದಾನೆ ಅಂತ ಹೇಳಿದ್ದಾರಲ್ಲ, ಹೇಳಿಯೇ ಇದ್ದಾರಲ್ಲ ಅಂತ. ಈ ಶಂಕೆಯನ್ನು ಪರಿಹಾರ ಮಾಡಲಿಕ್ಕಾಗಿರುವಂಥದ್ದು ಚ ಅನ್ನೋ ಶಬ್ದ. ಸಾಮಾನ್ಯವಾಗಿ ಬೇರೆ ಕಡೆ ಚ ಅನ್ನೋ ಶಬ್ದ ಸಮುಚ್ಚಯವನ್ನು ಹೇಳ್ತದೆ. ಇದು ಒಂದು, ಈ ಹಿಂದೆ ಬಂದದ್ದು ಒಂದು ವಿಷಯ, ಈಗ ಒಂದು ವಿಷಯ ಅಂತ. ಆದರೆ ಇಲ್ಲಿ ಸಮುಚ್ಚಯವನ್ನು ಹೇಳ್ತಿಲ್ಲ. ಇಲ್ಲಿ ಅಪೂರ್ವ ಪಕ್ಷದವರು ಮಾಡಿರುವ ಶಂಕೆಯನ್ನು ಪರಿಹಾರ ಮಾಡುವುದಕ್ಕಾಗಿ ಚ ಅಂತಿದೆ. ಅವ್ಯಯಗಳಿಗೆ ಅನೇಕ ಅರ್ಥ ಇರುವುದರಿಂದ ಇದೆಲ್ಲ ಹೊಂದುತ್ತದೆ. ಅದರಿಂದ ಒಟ್ಟಾರೆ ವೈಶ್ವಾನರ ಅಂದ್ರೆ ವಿಷ್ಣುವೇ ಅಂತ ಸಿದ್ಧ ಆಯಿತು. ಅವನೇ ಸರ್ವಗತ ಎಂಬುದಾಗಿ ಕೂಡ ಸಿದ್ಧ ಆಯಿತು. ಭಾಷ್ಯದಲ್ಲಿ
ಏನಂ ವಿಷ್ಣು ಅಸ್ಮಿನ್ ಅಜ್ಞಾದೋ ಆಮನಂತಿ ಆಮನಂತಿ ಚ ಏನಂ ಅಸ್ಮಿನ್ ಅಂತಿದೆ. ಅಸ್ಮಿನ್ ಅಂದ್ರೆ ಈ ಅಗ್ನಿಯಲ್ಲಿ, ಏನಂ ಈ ವಿಷ್ಣುವನ್ನು, ಆಮನಂತಿ ವರ್ಣಿಸ್ತಾರೆ. ಎಲ್ಲಿ ಅಂದ್ರೆ ಯಹ ಅಗ್ನೋ ತಿಷ್ಠನ್ ಅಗ್ನೇರಂತರಃ ಯಮ ಅಗ್ನಿರ್ನವೇದ ಯಸ್ಯ ಅಗ್ನಿಶರೀರಂ ಯಹ ಅಗ್ನಿ ಅಂತರೋ ಯಮಯತಿ ಅಂತ ಹೀಗೆ ಬೃಹದಾರಣ್ಯಕ ಉಪನಿಷತ್ತಿನ ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ಅದು ಬಂದಿದೆ. ಅಗ್ನಿಯಲ್ಲಿದ್ದಾನೆ, ಅಗ್ನಿಗಿಂತ ಭಿನ್ನನಾಗಿದ್ದಾನೆ ಅಂತ ಹೀಗೆಲ್ಲ ಅಲ್ಲಿ ವರ್ಣನೆ ಇದೆ. ಏತಸ್ಮಿನ್ ಅಗ್ನೋ ತೇಜೋಮಯ ಅಮೃತಮಯ ಪುರುಷ ಹೀಗೆ ಕೂಡ ಬಂದಿದೆ. ಆದ್ದರಿಂದ ಅಗ್ನಿಯಲ್ಲಿ ಅಗ್ನಿ ವರುಣ ಮೊದಲಾದ ಕಡೆ ಪರಮಾತ್ಮ ಇರ್ತಾನೆ ಅಂತ ಅದರ ಅರ್ಥ. ಮುಂದೆ ತತ್ವ ಪ್ರದೀಪ ಏನು ಹೇಳ್ತದೆ ಅನ್ನೋದು ನೋಡೋಣ. ತಾಮೇವ ಭಗವತಃ ತತ್ರ ತತ್ರ ಸ್ಥಿತಿ ಸ್ಪಷ್ಟಯತಿ ಅತಿಶಂಕಾಂ ಪರಿಹರನ್. ಈ ಹಿಂದೆ ಎಲ್ಲ ಶಂಕೆಗಳನ್ನು ಪರಿಹರಿಸಿ ಆಗಿದೆ. ಅದರ ಮುಂದೆ ಏನೂ ಶಂಕೆ ಬರಲಿಕ್ಕೆ ಅವಕಾಶ ಇಲ್ಲ. ಆದರೂ ಕೆಲವರಿಗೆ ಅಂಥ ಶಂಕೆ ಬಂದರೆ ಆ ಶಂಕೆಯನ್ನು ಪರಿಹಾರ ಮಾಡ್ತಾ ಅದಕ್ಕೊಂದು ಸ್ಪಷ್ಟೀಕರಣವನ್ನು ಕೊಡ್ತಿದ್ದಾರೆ. ಏನು ಸ್ಪಷ್ಟೀಕರಣ ಅಂದ್ರೆ, ಆ ಭಗವಂತನ ಸ್ಥಿತಿ ವ್ಯಾಪ್ತಿ ಅನ್ನೋದು ತತ್ರ ತತ್ರ ಅಗ್ನಿ ವರ್ಣ ಮೊದಲಾದ ಎಲ್ಲ ಕಡೆಯೂ ಕೂಡ ಇದ್ದೇ ಇದೆ. ನ ಏಕತ್ರ ಏವ ಮಾಮನಂತೆ ವಾಜಸನೇಯಿನಃ. ವಾಜಸನೇಯಿಗಳು ಅಂದ್ರೆ ಶುಕ್ಲ ಯಜುರ್ವೇದದ ಅನುಯಾಯಿಗಳು ಅಂತ ಅರ್ಥ. ಅದು ಇಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅವರು ಒಂದೇ ಕಡೆ ಹೇಳಿರುವುದಲ್ಲ. ಅವರು ಅದೇ ಬೃಹದಾರಣ್ಯಕ ಉಪನಿಷತ್ತಿನ ಮತ್ತೂ ಕೆಲವು ಭಾಗದಲ್ಲಿಯೂ ಹೇಳಿದ್ದಾರೆ. ಅದೇ ಯಶ್ಚಾಯಮಸ್ಮಿನ್. ಈ ತತ್ವ ಪ್ರದೀಪದಲ್ಲಿ ಚಕಾರಾದ ಅನ್ಯತ್ರ ಚ ಯಶ್ಚಾಯಮಸ್ಮಿನ್ ಇತ್ಯಾದವು ಅಂತಿದೆಯಲ್ಲ, ಇದು ಬೃಹದಾರಣ್ಯಕ ಉಪನಿಷತ್ತಿನಲ್ಲೇ 2ನೇ ಅಧ್ಯಾಯ ಅಥವಾ 4ನೇ ಅಧ್ಯಾಯ. ಆಚಾರ್ಯರು ಮೊದಲ 2 ಅಧ್ಯಾಯಗಳಿಗೆ ಭಾಷ್ಯ ಬರೆದಿಲ್ಲ. ಅದು ಪುಸ್ತಕ ಬೇರೆ ಬೇರೆ ಪುಸ್ತಕಗಳಿಗನುಸಾರವಾಗಿ 2ನೇ ಅಧ್ಯಾಯ ಆಗ್ಬೋದು ಅಥವಾ 4ನೇ ಅಧ್ಯಾಯ ಆಗ್ಬೋದು. ಅಲ್ಲಿ ಆ 4ನೇ ಅಧ್ಯಾಯದ ಮಧು ಬ್ರಾಹ್ಮಣ ಅಂತ ಅಲ್ಲಿ ಬರುವಂತಹ ವಿಚಾರ ಇದು. ಪೃಥ್ವ್ಯಾದ್ಯ ಅಭಿಮಾನಿ ಶರೀರಾಭಿಮಾನಿಗಳಲ್ಲಿ ಒಬ್ಬನೇ ಹಯಗ್ರೀವ ಅಂತ ಬರುವ ಪ್ರಸಂಗ. ಅಲ್ಲಿ ಇಮಾ ಆಪಹ ಸರ್ವೇಷಾಂ ಭೂತಾನಾಂ ಮಧು ಅಂತ ಒಂದು ಪ್ರಾರಂಭ ಆಗಿ, ಅದರ ನಂತರ ಅಯಂ ಅಗ್ನಿ ಸರ್ವೇಷಾಂ ಭೂತಾನಾಂ ಮಧು ಅಸ್ಯ ಅಗ್ನೇಃ ಸರ್ವಾಣಿ ಭೂತಾನಿ ಮಧು ಯಶ್ಚಾಯಂ ಅಸ್ಮಿನ್ ಅಗ್ನೋ ತೇಜೋಮಯೋ ಮೃತಮಯಃ ಪುರುಷೋ ಅಂತ ಮಾತು ಬಂದಿರುವುದು ಬೃಹದಾರಣ್ಯಕದ 4ನೇ ಅಧ್ಯಾಯದ ಮಧು ಬ್ರಾಹ್ಮಣದಲ್ಲಿ. ಹೀಗೆ ಈ ಅಗ್ನಿಯಲ್ಲಿ ಅನಂತ ತೇಜಸ್ಸಿರುವಂತಹ ನಿತ್ಯನಾದಂತಹ ಭಗವಂತ ಇದ್ದಾನೆ ಅಂತ ಅದರ ಅಭಿಪ್ರಾಯ. ಹೀಗಿದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ 2 ಕಡೆ ಹೇಳಿದ್ದಾರೆ ಅಂತ ತ್ರಿವಿಕ್ರಮ ಪಂಡಿತರ ಅಭಿಪ್ರಾಯ. ಮೊದಲನೇದ್ದು ಯೋಗ್ನೌ ತಿಷ್ಠನ್ ಅನ್ನೋದು ಅದು ಅಂತರ್ಯಾಮಿ ಬ್ರಾಹ್ಮಣ. ಅದು 3ನೇ ಅಧ್ಯಾಯ ಅಥವಾ 5ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟದ್ದು. ಸಯಶ್ಚಾಯಂ ಅಸ್ಮಿನ್ ಅಂತೇನು ವಾಕ್ಯ ಇದೆ, ಸಯಶ್ಚಾಯಂ ಅಸ್ಮಿನ್ ಅಗ್ನೌ ತೇಜೋಮೇವ ಮೃತಮಯ ಅಂತ ಅನ್ನೋದು ಇದು ಬೃಹದಾರಣ್ಯಕ ಉಪನಿಷತ್ತಿನ 2 ಅಥವಾ 4ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟದ್ದು, ಮಧು ಬ್ರಾಹ್ಮಣಕ್ಕೆ ಸಂಬಂಧಪಟ್ಟದ್ದು. ಇದನ್ನೇ ಹೀಗೆ ಶುಕ್ಲ ಯಜುರ್ವೇದದ ಅನುಯಾಯಿಗಳು 2 ಕಡೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳ್ತಾರೆ ಅಂತ ಅವರ ತಾತ್ಪರ್ಯ. ಹೀಗಿರುವುದರಿಂದ ಭಾಷ್ಯ ಪುಸ್ತಕಗಳಲ್ಲಿ ಕೆಲವು ಕಡೆ ಯೋಗ್ನೌ ತಿಷ್ಠನ್ ಅಂತ ಅದಾದ್ಮೇಲೆ ಬೃಹದಾರಣ್ಯಕ ಉಪನಿಷತ್ತು 5-7-5 ಅಂತ ಹಾಕಿದ್ದಾರೆ. ಅದು ಸರಿ ಇದೆ. ಅದಾದ್ಮೇಲೆ ಯಯೇಷ ಏತಸ್ಮಿನ್ ಅಗ್ನೋ ತೇಜೋಮಯೋ ಮೃತಮಯಃ ಪುರುಷಃ ಅಂತ ಬೃಹದಾರಣ್ಯಕ ಉಪನಿಷತ್ತು 4-5-3 ಅಂತ ಹಾಕಿದ್ದಾರಲ್ಲ, ಅರ್ಥಾತ್ 4ನೇ ಅಧ್ಯಾಯ 5ನೇ ಬ್ರಾಹ್ಮಣ ಅಲ್ಲಿ 3ನೇ ಮಂತ್ರ ಅಂತ. ಅದು ಸರಿಯಲ್ಲ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹಾಗೆ ವಾಕ್ಯ ಇಲ್ಲ, ಯಯೇಷ ಏತಸ್ಮಿನ್ ಅಗ್ನೋ ಅಂತ. ಅದಿರುವುದು ಸಯಶ್ಚಾಯಂ ಅಸ್ಮಿನ್ ಅಗ್ನೋ ತೇಜೋಮಯೋ ಮೃತಮಯಃ ಪುರುಷಃ ಅಂತ ಹೀಗೆ ಇರೋದು. ಆದ್ದರಿಂದ
ಬ್ರಹ್ಮಸೂತ್ರ ಭಾಷ್ಯ ಪುಸ್ತಕದಲ್ಲಿ ಒಂದೆರಡು ಪಾಠಗಳಲ್ಲಿ ಹೀಗೆ ತಪ್ಪಿದ್ದುದನ್ನ ಸರಿಪಡಿಸ್ಕೋಬೇಕು. ಭಾಷ್ಯ ದೀಪಿಕಾ ಪುಸ್ತಕವನ್ನು ಮುದ್ರಿಸಿದವರು ಮಾತ್ರ ಅದನ್ನು ಸರಿಯಾಗಿ ಹಾಕಿದ್ದಾರೆ. ಯೋಗ್ನೋತಿಷ್ಠನ್ ಅಂತನ್ನುವುದು ಬೃಹದಾರಣ್ಯಕ ಉಪನಿಷತ್ತಿಂದು 5ನೇ ಅಧ್ಯಾಯ ಇದು, ಅಂತರ್ಯಾಮಿ ಬ್ರಾಹ್ಮಣದ್ದು. ಯಯೇಷ ಏತಸ್ಮಿನ್ ಅಗ್ನೋ ತೇಜೋಮಯೋ ಮೃತಮಯ ಪುರುಷ ಅನ್ನೋದು ಮಾತೇನಿದೆಯಲ್ಲ, ಇದು ಬೃಹದಾರಣ್ಯಕದ್ದು ಅಂತ ಅವ್ರು ಹಾಕಿಲ್ಲ. ಹಾಗೆ ಅದು ಎಲ್ಲಿದಂತೂ ಕೂಡ ಅವ್ರು ಹಾಕಲಿಲ್ಲ. ಅದನ್ನು ಮುದ್ರಿಸುವವರು ಅದು ಎಲ್ಲಿದಂತ ಹಾಕಿಲ್ಲ. ಆದರೆ ಭಾಷ್ಯದೀಪಿಕಾ ರಚಯಿತರು ಜಗನ್ಯಾತತಿಗಳು ಅದನ್ನ ಯಹ ಅಗ್ನೋತಿಷ್ಠ ನೀತಿ ಏಕಂ ವಾಜಸನ ಏಕಂ ವಾಕ್ಯಂ ಅಂದ್ರೆ ಅದು ಬೃಹದಾರಣ್ಯಕ ಉಪನಿಷತ್ತಿರುತ್ತಲ್ಲ. ಯಯೇಷ ಇತಿ ಅಪರಂ, ಇದು ಎರಡನೇದೇನಿದೆ ಇದು ಛಾಂದೋಗ್ಯ ಉಪನಿಷತ್ತಿಂದು ಅಂತ ಅವ್ರು ಹೇಳಿದ್ದಾರೆ. ಆದರೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಅದು ಕಾಣಿಸೋದಿಲ್ಲ. ತಂತ್ರಜ್ಞಾನದ ಮೂಲಕ ನಾವು ಹುಡುಕಿದ್ರು ಕೂಡ ಅದು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಕಾಣಿಸೋದಿಲ್ಲ. ಯಾರಿಗಾದ್ರೂ ಅದು ಅಲ್ಲಿ ದೊರಕಿದ್ದು ಕಂಡು ಬಂದ್ರೆ ನನಗೆ ತಿಳಿಸ್ಬೇಕು. ತೇಜೋಮಯ ಅಂದ್ರೆ ತೇಜೋ ರೂಪ ಅಂತ ಅರ್ಥ, ಅಮೃತಮಯ ಅಂದ್ರೆ ನಿತ್ಯ ಆತ್ಮ ಅಂತ ಅರ್ಥ. ತತ್ವ ಪ್ರದೀಪದಲ್ಲಿ ಅನ್ನೇ ಚಾಮನಂತೆ ಏತಮಸ್ಯಾಂ ಏತಂ ದಿವಿ ಅಂತೇನಿದೆ, ಇದು ಐತರೇಯ ಉಪನಿಷತ್ತಿನಲ್ಲಿ ಕಂಡು ಬಂದಿರುವಂತಹ ಮಾತು. ಐತರೇಯ ಬ್ರಾಹ್ಮಣ ಇಲ್ಲಿ ತೃತೀಯಾರಣ್ಯಕ ದ್ವಿತೀಯಾಧ್ಯಾಯದಲ್ಲಿ ತೃತೀಯ ಖಂಡ, ಅಯೋಗ್ಯರಿಗೆ ಉಪದೇಶಿಸಿದರೆ ಅನಿಷ್ಟವಿದೆ ಅನ್ನೋ ಭಾಗದಲ್ಲಿ ಅದನ್ನು ನೋಡಬಹುದು. ಏತಮಸ್ಯಾಂ ದಿವಿ, ಇವನನ್ನ ಇದೇ ಪರಮಾತ್ಮನನ್ನೇ ಬೇರೆ ಬೇರೆ ಕಡೆ ಜ್ಞಾನಿಗಳು ಕಾಣುತ್ತಾರೆ ಅಂತ ಹೀಗೆ ಬಂದಿದೆ. ಪೃಥ್ವಿಯಲ್ಲಿ, ಸ್ವರ್ಗದಲ್ಲಿ, ವಾಯುವಿನಲ್ಲಿ, ಆಕಾಶ, ಜಲ, ಔಷಧಿ, ವನಸ್ಪತಿ, ಚಂದ್ರ, ನಕ್ಷತ್ರ ಎಲ್ಲ ಕಡೆಯೂ ಅವನನ್ನ ಕಾಣ್ತಾರೆ ಅಂತ ಹೀಗೆ ಅಲ್ಲಿ ಬಂದಿದೆ. ಏತಮಸ್ಯಾಂ ದಿವಿ ಅಂತ ಅನ್ನೋದನ್ನ ಹೀಗೆ ಐತರೇಯ ಉಪನಿಷತ್ತಿನ ಬಂದದನ್ನ ಪಂಡಿತಾಚಾರ್ಯರು ಸಂಗ್ರಹಿಸಿದ್ದಾರೆ. ಅನ್ಯೇಚ ತತ್ ಸೃಷ್ಟ ತದೇವಾನುಪ್ರಾವಿಶತ್ ಅಂತೇನಿದೆ, ಇದು ತೈತರೇಯ ಉಪನಿಷತ್ತು. ಆ ತೈತರೇಯ ಉಪನಿಷತ್ತಿನ ಬ್ರಹ್ಮಾನಂದವಲ್ಲಿ ಅಲ್ಲಿ ಈ ಮಂತ್ರ 14ನೇ ಮಂತ್ರ ಪ್ರಾಯ ಅಲ್ಲಿ ಕಾಣಿಸ್ತದೆ. ತತ್ ಸೃಷ್ಟ ತದೇವಾನುಪ್ರಾವಿಶತ್, ಆ ಪರಮಾತ್ಮ ಜಗತ್ತಿನೆಲ್ಲ ಸೃಷ್ಟಿಸಿದ, ಅದನ್ನ ಅದರೊಳಗೆ ಪ್ರವೇಶ ಮಾಡಿದ ಅಂತ ಹೀಗೆ ಬಂದಿದೆ. ಮುಂದೆ ಸ್ಮರಂತಿ ಚ ಅಂತಿದೆ, ಯಚ್ಚಂದ್ರಮಸಿ ಹೆಚ್ಚಾಗ್ನೋ ತತ್ತೇಜೋ ವಿದ್ಯುಮಾಮಕಂ ಅಂತ ಅನ್ನೋದು ಭಗವದ್ಗೀತೆ. ಇಷ್ಟು ನಮಗೆ ಇದ್ರ ಬಗ್ಗೆ ಮಾಹಿತಿಗಳು ಸಿಕ್ಕಿವೆ. ಯಯೇಷ ಏತಸ್ಮಿನ್ ಅಗ್ನೌ ತೇಜೋಮಯೋ ಮೃತಮಯ ಪುರುಷ ಅನ್ನೋದು ಎಲ್ಲಿ ಬಂದದ್ದು ಅನ್ನೋದೊಂದು ಸಿಗಲಿಲ್ಲ. ಅದ್ರ ಬಗ್ಗೆ ಗೋವಿಂದಾಚಾರ್ಯರು ಕೂಡ ಏನು ಹೇಳಲಿಲ್ಲ. ಛಾಂದೋಗ್ಯದ್ದು ಇರುವ ಸಾಧ್ಯತೆ ಇದೆ, ಆದರೆ ನಮಗೆ ಅದು ಸಿಕ್ತಿಲ್ಲ. ಅದರೊಂದಿಗೆ ಈ ಸೂತ್ರಕ್ಕೆ ಸಂಬಂಧಪಟ್ಟ ಭಾಷ್ಯ, ತತ್ವಪ್ರದೀಪ, ತತ್ವಪ್ರಕಾಶಿಕ ಹಾಗೆ ಭಾಷ್ಯ ದೀಪಿಕ ಇದೆಲ್ಲದರ ವಿವರಣೆ ಕೂಡ ಸಮಾಪ್ತವಾಗಿದೆ.